ಮುಂದೆ ಇದೆ, ಇದು OMR ಇದೆ. ಇವತ್ತಿನ ಪರೀಕ್ಷೆದು ಪ್ರಶ್ನೆ ಪತ್ರಿಕೆ ಇದೆ. ನೋಡಿ, OMR ಅಲ್ಲಿ ಏನಿದೆ ಅಂತಂದ್ರೆ ದಿನಾಂಕ, ಅಭ್ಯರ್ಥಿಯ ಹೆಸರು, ನೋಂದಣಿ ಸಂಖ್ಯೆ, ವರ್ಷನ್ ಕೋಡ್, ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡು, ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ. ಒಂದು ವೇಳೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಏನಿದೆ ಅದು ಮತ್ತೆ ಉತ್ತರ ಪತ್ರಿಕೆ OMR ನ ಕ್ರಮ ಸಂಖ್ಯೆ ಎರಡೂ ಒಂದೇ ಆಗಿದ್ದು ಅದು ಕಡ್ಡಾಯ ಆಗಿದ್ರೆ, ಕಂಪಲ್ಸರಿ ಆಗಿದ್ರೆ OMR ಒಳಗಡೆ ಮತ್ತೆ ಈ ಪ್ರಶ್ನೆ ಪತ್ರಿಕೆ ಸಂಖ್ಯೆ ತುಂಬಿ ಅಂತೇಳಿ ನಾವು ಕಾಲಂ ಕೊಡ್ತಿದ್ವಾ? ಕಳೆದ 2.5 ವರ್ಷದಿಂದ ಪ್ರಾಧಿಕಾರದಲ್ಲಿ ನಾನು ಪರೀಕ್ಷೆಗಳನ್ನ ನಡೆಸ್ಕೊಂತ ಬಂದಿದ್ದೀನಿ. ಯಾವ್ದಾದ್ರು ಒಂದು ಪರೀಕ್ಷೆನಲ್ಲಿ OMR ಮತ್ತೆ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಆಗಿರ್ಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವ? ಅಂತದೊಂದು ಕಲ್ಪನೆನ ಯಾಕೆ ವಿದ್ಯಾರ್ಥಿಗಳು ಮಾಡ್ಕೊಂಡು ಇದು ಅದು ಇಲ್ಲ, ಇದು ಇಲ್ಲ, ಇದು ಬೇರೆ ಬೇರೆ ಇಲ್ಲ. ರಾಜ್ಯದ ಕೆಲವೇ ರಾಜ್ಯದಲ್ಲಿ ಎಲ್ಲೂ ಇಲ್ಲಿರುವಂತಹ ಅನುಮಾನಗಳು ಈ ವಿದ್ಯಾರ್ಥಿಗಳಿಗೆ ಬಂತು. ಓಕೆ ಸರ್, ಬಂದ್ರೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು? ಇದು ವ್ಯತ್ಯಾಸ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಆ ಕಾಲೇಜಿನ ಪ್ರಾಂಶುಪಾಲರು ಎಡ್ಡಿರ್ತಾರೆ, ಅವರಿಗೆ ಬರಕ್ ಕೇಳ್ಬೇಕು, ಅವರಿಗೆ ಕೇಳ್ಬೇಕು, ಅವರು ಸಮಸ್ಯೆನ ಬಗೆಹರಿಸ್ತಾರೆ. ಓಕೆ, ಅವ್ರು ಹೇಳಿದ್ದು ನಿಮಗೆ ನಂಬಿಕೆ ಇಲ್ಲ. ನಮ್ಮ ಡೆಪ್ಟಿ ಕಮಿಷನರು, ADC, AC ಎಲ್ಲರೂ ಫೀಲ್ಡ್ ಅಲ್ಲಿ ಇದ್ರು. ಇವತ್ತು ಅರ್ಧ ಗಂಟೆ ಒಳಗಡೆ 20 ನಿಮಿಷ ಒಳಗಡೆ ಅವರು ಸಹ ಬರ್ತಿದ್ರು. ಇದು ಯಾವುದು ಮಾಡದೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನೀವು ಕೆಲವು ವಿದ್ಯಾರ್ಥಿಗಳು ದಾಂಧಲೆ ಮಾಡ್ಕೊಂಡು ಇದು ಎರಡೂ ಬೇರೆ ಬೇರೆ ಇದೆ, ಹಾಗಾಗಿ ನಾನು ಪರೀಕ್ಷೆ ಬರೆಯಲ್ಲ ಅಂತ ಕಾಂಪೌಂಡ್ ಆಗಿ ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗ್ತೀರಾ ಅಂತಂದ್ರೆ ಇದ್ರ ಉದ್ದೇಶ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನಾನು ಹೇಳಿದೆ ಪ್ರಶ್ನೆ ಪತ್ರಿಕೆ ಲೇಟ್ ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಬೇಡಿಕೆ ಲೇಟ್ ಕೊಟ್ಟಷ್ಟು ಸಮಯನ ನನಗೆ ಕೂಡಿಸಿ ಕೊಡಬೇಕು, ಕರೆಕ್ಟಾ? ಅದು ನಾವು ಕೊಡಬೇಕು. ನಮ್ ತಪ್ಪಾಗಿದ್ರೆ ಲೇಟಾಗಿ ಕೊಡೋದು ನಾವು ಕೊಡಬೇಕಾಗತ್ತೆ. ಓಕೆ, ಪ್ರಶ್ನೆ ಪತ್ರಿಕೆ OMR ಸಂಖ್ಯೆ 2 ಸೀರಿಯಲ್ ನಂಬರ್ ಒಂದೇ ಆಗಿರ್ಬೇಕು ಅನ್ನುವ ಯಾವ ನಿಯಮವೂ ಇಲ್ಲ, ಯಾವ ಕಂಡೀಷನ್ಸ್ ಅಲ್ಲೂ ನಾವು ಹೇಳಿಲ್ಲ. ಅದಕ್ಕೇನೆ ನಾವು OMR ಅಲ್ಲಿ ಪ್ರಶ್ನೆ ಪತ್ರಿಕೆದು ವರ್ಷನ್ ಕೋಡ್ ತುಂಬಿಸ್ಕೊಂತ ಇದೀವಿ. ಓಕೆ, ಆಯ್ತು, ಕೆಲವು ವಿದ್ಯಾರ್ಥಿಗಳಿಗೆ ಏನಾದ್ರು ಅನುಮಾನ ಬಂದಿರಬಹುದು. ಓಕೆ, ಇದು ವ್ಯತ್ಯಾಸ ಇಲ್ಲಲ್ಲ, ನಾಳೆ ಓಕೆ, ನೀವೆಲ್ಲ ಕ್ಲಾರಿಫೈ ಮಾಡ್ಕೊಳ್ಬೇಕು. ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗಿ, ಕಾಂಪೌಂಡ್ ದಾಟಿ ಹೋಗಿ ಹೊರಗಡೆ ಯಾರ ಹತ್ರ ಕ್ಲಾರಿಫಿಕೇಶನ್ ಮಾಡ್ಕೊಳಕ್ ಹೋಗಿದ್ರಿ ನೀವು? ಪ್ರಾಂಶುಪಾಲರು ಒಳಗಡೆ ಇದ್ರು, ಇನ್ವಿಜಿಲೇಟರ್ ಒಳಗಡೆ ಇದ್ರು, ಫೋನ್ ಮಾಡಿದ್ರೆ DC ಓಡಿ ಬರೋರಲ್ಲಿಗೆ. ನೀವು ಕಾಂಪೌಂಡ್ ನೆಗೆದು, ಓಕೆ, ಕಾಂಪೌಂಡ್ ನೆಗೆದು ಹೇಗಿದೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಹಿಂದೆ ತಾವು ತೆಗೆದು ನೋಡಿ. ಎಲ್ಲ ವಿದ್ಯಾರ್ಥಿಗಳು ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಯಾವುದೇ ಕಾರಣಕ್ಕೆ ಪರೀಕ್ಷೆ ಮುಗಿದ